ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬಿ, ತುಂಬಾ ಹಸುವಾಗ್ತೈತಾ? ಇರು, ನೀರ್ ತಗೊಂಬರ್ತೀನಿ. ಬೇಡ ಕಾವೇರಿ ಅಕ್ಕ, ನನ್ಗಷ್ಟೇನು ಹಸುವಾಗಿಲ್ಲ. ಹೌ ಮಚ್ ಟೈಮ್ ವೇಟ್ ಆತ ಅವ್ರಿಗೆ? ಇನ್ನೇನ್ ಬರ್ಬೋದು ಕಣ. ಪೂಜಾರಿ ಹತ್ರ ಮಾತಾಡಿದ್ರೆ ಆಗಲ್ವಾ ತಾತ? ಈ ದೇವಸ್ಥಾನ ಏನ್ ಪೂಜಾರಿದ? ಅವ್ರನ್ನ ಕೇಳಿದ್ರು ಮ್ಯಾನೇಜ್ಮೆಂಟ್ ಅವ್ರನ್ನ ಕೇಳಿ ಅಂತಾನೆ ಅವ್ರು ಅನ್ನೋದು. ಬಂದ್ರು ನೋಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ನನ್ನ ಹೆಸರು ಸ್ವಾಮಿ. ನಮ್ದು ದೊಂಬರಾಟ ಸೆಟಪ್ ಐತೆ. ನಮ್ಮ ಮಕ್ಕಳು ಸಖತ್ತಾಗಿ ಸರ್ಕಸ್ಗಳು ಮಾಡ್ತಾರೆ ಸರ್. ನೀವು ಪರ್ಮಿಷನ್ ಕೊಟ್ರೆ ಇಲ್ಲಿ ದೊಂಬರಾಟ ಸೆಟಪ್ ಹಾಕೊಂಡು ಶೋ ಮಾಡ್ತೀವಿ ಸರ್. ಹಿಂದೆನೂ ಇಲ್ಲಿ ಬಂದು ಮಾಡಿದ್ವಿ. ಆದ್ರೆ ಇವತ್ತು ಬೇರೆ ಫಂಕ್ಷನ್ ಬುಕ್ ಆಗಿದೆ ಕಣಯ್ಯ. ಇವತ್ತು ನೀವು ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಹಂಗೆ ಅನ್ಬೇಡಿ ಸರ್. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ದೊಂಬರಾಟನೇ ನಮ್ಮ ದುಡಿಮೆ. ನೀವು ಅವಕಾಶ ಕೊಟ್ರೆ ಒಂದು 4 ಸಂಪಾದನೆ ಆಯ್ತದೆ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ನೋಡಯ್ಯ, ಇದಕ್ಕೆಲ್ಲ ನೀವು ಮೊದಲೇ ಬಂದು ಮಾತಾಡಿ ಬುಕ್ ಮಾಡಬೇಕು. ನಾಳೆ ಬಾ ನೋಡೋಣ. ಹೇಳಿದ ಅರ್ಥ ಮಾಡ್ಕೋಬೇಕು, ಸುಮ್ಮನೆ ರಗಳೆ ಮಾಡಬಾರ್ದು. ಹೊರಡು ಈಗ. ಆಮೇಲೆ ಪ್ರಸಾದ ವಿತರಣೆ ಇರುತ್ತೆ, ಪ್ರಸಾದ ತಗೊಂಡೋಗು. ಅರ್ಥ ಆಯ್ತಾ? ಈಗೇನ್ ಮಾಡೋದು ತಾತ? ಪ್ಲೀಸ್. ಆಗ್ತಿಲ್ಲ ಸತ್ಯ, ನೀನು ನನ್ನ ನೋಡಿ ನಗ್ತಿದ್ಯಾ? ನೀನ್ ನನ್ನ ನೋಡಿ ನಗ್ತಾ ಇರೋದನ್ನ ನೋಡಿದ್ರೆ ಈ ಮರುಭೂಮಿಯಲ್ಲಿ OSS ಇರುತ್ತಲ್ಲ, ಹಾಗನ್ನಿಸ್ತಿದೆ. ಇದು ಕನಸೋ ನನಸೋ ಅರ್ಥ ಆಗ್ತಾ ಇಲ್ಲ, ಆದ್ರೆ ವಿಚಿತ್ರ ಅಂತೂ ಹೌದು. ಒಂದು ನಗುವಿಂದ ಏನೆಲ್ಲ ಬದಲಾವಣೆ ಆಗುತ್ತೆ, ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಅಂತ ಹೇಳ್ತಾರೆ. ನನ್ನದೊಂದು ನಗುಗೆ ನಿಮ್ದೊಂದು ನಗು ವಾಪಸ್ ಕೊಟ್ಟರೆ ಆಯ್ತಪ್ಪ. ಇಷ್ಟೆಲ್ಲ ಮಾತು ಬೇಕಾ ಅತ್ತಿಗೆ? ನಿಜ ಹೇಳು ಸತ್ಯ, ನನ್ನ ಹತ್ರ ಯಾಕೆ ನಾಟಕ? ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರೆ. ನೀನು ವಿನಯದ ಹಿಂದೆ ಉದ್ದೇಶ ಏನು ಅಂತ ತಿಳ್ಕೊಬೋದಾ? ಉದ್ದೇಶ ಏನಿರುತ್ತೆ? ಒಳ್ಳೆತನದ ಉದ್ದೇಶ ಸದಾ ಒಳ್ಳೆಯದೇ ಆಗಿದೆ. ನೋಡಿ ಅತ್ತಿಗೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನನಗೆ ಹೋಗಿ ಹೋಗಿ ಬಂಡೆಗೆ ತಲೆ ಚೆಚ್ಕೊಳ್ಳೋಕೆ ಆಸೆ ಇಲ್ಲ. ಎಲ್ಲರ ದಾರಿಗೆ ನಿಮ್ಮನ್ನು ಎಳ್ಕೋಬೇಕು ಅಂತ ಅನ್ಕೊಂಡೆ, ಆಗಲಿಲ್ಲ. ಎಲ್ಲರೂ ನಿಮ್ಮ ದಾರಿಗೆ ಬರೋದಾದ್ರೆ ಬರಲಿ ಬಿಡಿ, ಅದರಲ್ಲೇನು ಅಲ್ವಾ? ಬರಲ್ಲ? ಎಲ್ಗೂ ಹೊರಟೆ? ಯಾರಾದರೂ ಎಲ್ಲಿಗಾದರೂ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಹೋದ ಕೆಲಸ ಚೆನ್ನಾಗಾಗಲಿ ಅಂತ ಒಂದು ಆಲ್ ದಿ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಮೈದನ. ಥ್ಯಾಂಕ್ ಯು ಅತ್ತಿಗೆ. ನಿನ್ನ ಒಗಟಿನ ಮಾತು, ನಿನ್ನ ಈ ಸುಳ್ಳು ನಗು, ಇದನ್ನೆಲ್ಲ ನೋಡ್ತಿದ್ರೆ ಬೇರೆನೇ ಅರ್ಥ ಬರ್ತಿದೆ. ಏನೇ ಆಗಲಿ, ನೀನಷ್ಟು ಬೇಗ ಬದಲಾಗೋ ಆಸಾಮಿ ಅಲ್ಲ ಸತ್ಯ. ಅದೇನು ನಡೆಸ್ತಿದ್ಯೋ ನಡೆಸ್ಕೋ, ಅದೇನು ಅಂತ ನಾನು ಕಂಡು ಹಿಡ್ತೀನಿ. ಈ ಸತ್ಯ ನನಗೆ ಗೊತ್ತಿಲ್ಲದೆ ಏನೇ ಪ್ಲ್ಯಾನ್ ಮಾಡೋದಕ್ಕೆ ಹೊರಟಿದ್ರು ಅವನಿಗಂತೂ ಯಾವುದೇ ಸಾಕ್ಷಿನೂ ಸಿಗಲ್ಲ. ನಮ್ಮ ಸ್ಟೇಷನ್ನಾಗ ಥರ ಕೇಸ್ ಯಾವುದೋ ರಿಜಿಸ್ಟರ್ ಆಗಿಲ್ಲ ಸರ್. ಹಾಗಲ್ಲ ನಂದು. ಈಗ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರು ಪೊಲೀಸವರೇ ಸ್ವಯಂ ಪ್ರೇರಿತರಾಗಿ ಕೇಸ್ ರಿಜಿಸ್ಟರ್ ಮಾಡ್ಕೋತಾರಲ್ಲ, ಹಾಗೇನಾಗಿಲ್ವಾ ಅಂತ. ಬಟ್ ಈ ಕೇಸಲ್ಲಿ ಆ ಥರ ಏನೂ ಮಾಡಿಲ್ಲ. ಅದೇ ಯಾಕೆ ಅಂತ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಸರ್. ಸ್ಟೇಷನ್ಗೆ ಬಂದು ಸಾಹೇಬ್ರ ಹತ್ರ ಮಾತಾಡಿ. ಓಕೆ, ಥ್ಯಾಂಕ್ ಯು. ಕಂಪ್ಲೇಂಟು ರಿಜಿಸ್ಟರ್ ಮಾಡ್ಕೊಂಡಿಲ್ವಾ? ಪೊಲೀಸ್ ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ
ನನಗೆ ಯಾಕೋ ಇದು ತುಂಬ ಫಿಶಿ ಅನ್ನಿಸ್ತಾ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ ಇವರೇ, ಈ ರೋಡಲ್ಲಿ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಯಾವ ಆಕ್ಸಿಡೆಂಟ್ ಸರ್? ಆ ಆಕ್ಸಿಡೆಂಟಲ್ಲಿ ಒಂದು ಚಿಕ್ಕದೊಂದು ಮಗು ತಿರೋಯ್ತು. ಹಾಂ, ಹುಡುಗಿ ಸತ್ತೋಯ್ತಲ್ಲ. ಹಾಂ, ಆ ಕೇಸ್ ಏನಾಗಿದೆ ಗೊತ್ತಿಲ್ಲ ಸರ್. ಕೇಸು ನಾನು ಸ್ಟೇಷನ್ ವಿಚಾರಿಸ್ಕೊಡ್ತೀನಿ. ಬೈ ಎನಿ ಚಾನ್ಸ್ ನೀವೇನಾದರೂ ಕಣ್ಣಾರೆ ಆಕ್ಸಿಡೆಂಟ್ ನೋಡಿದ್ರಾ? ಯಾವ ಗಾಡಿ ಗುತ್ತು ಆ ಥರ ಏನಾದರೂ? ನೋಡಿಲ್ಲ ಸರ್. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಯಾವುದೋ ಗಾಡಿ ಗುದ್ದೋಗಿತ್ತು. ಕೆಲವರು ಕಾರ್ ಅಂತಾರೆ, ಇನ್ನು ಕೆಲವರು ಗೂಡ್ಸ್ ರಿಕ್ಷಾ ತರೋದು ಅಂತಾರೆ. ಅಯ್ಯೋ, ಶ್ರೀರಾಮ್ ದೇಸಾಯಿ, ಅರ್ಚಕ್ರೆ ಹೇಳಿ. ಅಸ್ಥಿ ವಿಸರ್ಜನೆ ಮಾಡೋ ಸಮಯ ಆಯಿತು. ನೀವೀಗ ಆ ಕೆಲಸವನ್ನು ಮುಗಿಸಿ. ಆಗ್ಲಿ ಅರ್ಚಕ್. ಸರಿ. ಸೀತಾ, ಹೇಗಿದ್ರು ಪ್ರಸಾದ ಹಂಚಿದ ಆಯ್ತಲ್ವಾ? ಒಳಗಡೆ ಏನೋ ಕಾರ್ಯಕ್ರಮ ನಡೀತಿದೆಯಂತೆ, ನೀವು ನೋಡ್ತಾ ಇರಿ. ನಾವು 10 ನಿಮಿಷ ಸಣ್ಣ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಏನ್ ಕೆಲಸ ಇದೆ? ಆಫೀಸಿಂದ ರೋಷನ್ ಬಂದಿದ್ದಾನಂತೆ, ಏನೋ ಡಾಕ್ಯುಮೆಂಟ್ ಸೈನ್ ಬೇಕಂತ. ಸೊ ಆಗ್ಲೇ ಫೋನ್ ಮಾಡಿದ್ರಲ್ಲ, I'll just go meet him and come. ಏನ್ ರಾಮ್, ಇಲ್ಲಿ ಬಂದ್ರು ಬಿಸ್ನೆಸ್ ಕೆಲ್ಸನಾ? Just 10 minutes. ಸರಿ ಆಯ್ತು, ನಾನು ಸಿಹಿ ಒಳಗಡೆ ಇರ್ತೀವಿ. ಐಮ್ ಸಾರಿ ಸೀತಾ, ನಿಮಗೆ ಸುಳ್ಳು ಅಂದ್ರೆ ಇಷ್ಟ ಇಲ್ಲ. ಆದರೆ ನಾನು ಸಿಹಿ ವಿಷಯದಲ್ಲಿ ನಿಮಗೆ ಸುಳ್ಳು ಹೇಳ್ತಾನೆ ಇರಬೇಕಾಗಿದೆ. ಅಪ್ಪ ಏನ್ ಹುಡುಕ್ತಾ ಇದಾರೆ? ಅಶೋಕ ಅಸ್ಥಿನ ಪ್ಯಾಕ್ ಮಾಡಿ ಹಿಂದೆ ಸೀಟಲ್ಲೇ ಇಟ್ಟಿದ್ನಲ್ಲ. ಎಲ್ಲೋಯ್ತು ಅಸ್ಥಿ? ಅಪ್ಪ, ಅಸ್ಥಿ ಅಂದ್ರೆ ಏನು? ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.